ಹಲೋ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್, ವೆಲ್ಕಮ್ ಟು ಪೆಪ್ ಟಾಕ್ ಇನ್ಫೋ. ಇವತ್ತು ನಾನು ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜಿನ ಕಂಪ್ಲೀಟ್ ರಿವ್ಯೂನ ತೊಗೊಂಬರ್ತೀನಿ. ಸೊ ನೀವು ಪೇಷನ್ಸಿಂದ ಎಂಡ್ವರೆಗೂ ನೋಡಿ. ನಿಮಗೆ ಯಾವ ಕಾಲೇಜ್ ಇಷ್ಟನೋ ಅದನ್ನೆಲ್ಲ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ. ನಿಮಗೆ ಯಾವ ಬ್ರಾಂಚ್ ಬೇಕೋ ಅದನ್ನು ನಿಮಗೆ ನೀವೇ ಕೌನ್ಸಿಲಿಂಗ್ ಮಾಡ್ಕೋಬೋದು. ನಾನು ಯೂಟ್ಯೂಬಲ್ಲಿ ಕ್ಲಿಯರ್ ಕಟ್ ಎಕ್ಸ್ಪ್ಲನೇಷನ್ನೇ ಕೊಡ್ತಾ ಇದ್ದೀನಿ. ಸೊ ನಮ್ಮಲ್ಲಿ ಕೌನ್ಸಿಲಿಂಗ್ ಬಂದರೆ ನಾವು ನಿಮಗೆ ಪರ್ಸ್ನಲ್ ಆಗಿ ಹೇಳ್ಕೊಡ್ತೀವಿ ಅಷ್ಟೇ. ಸೊ ಲಾಸ್ಟ್ ಇಯರ್ ಈ ಕಾಲೇಜಲ್ಲಿ ಹೈಯೆಸ್ಟ್ ಸ್ಯಾಲ್ರಿ ಪ್ಯಾಕೇಜ್ ಎಷ್ಟಾಗಿತ್ತು, ಆ್ಯಾವರೇಜ್ ಸ್ಯಾಲ್ರಿ ಪ್ಯಾಕೇಜ್ ಎಷ್ಟಾಗಿತ್ತು, ಸೊ ಎಷ್ಟು ಬ್ರ್ಯಾಂಚ್ಗಳು ಈ ಕಾಲೇಜಲ್ಲಿ ಇದೆ, ಈ ಕಾಲೇಜಿನ ಮತ್ತು ಈ ಬ್ರ್ಯಾಂಚ್ಗಳಿಗೆ ಲೋಯರ್ ಕಟ್ ಆಫ್ ರ್ಯಾಂಕ್ ಏನು, ಅಪ್ಪರ್ ಕಟ್ ಆಫ್ ರ್ಯಾಂಕ್ ಏನು, ಸೊ ಆ್ಯಂಡ್ ನಿಮಗೆ ಇಲ್ಲಿ ಎಷ್ಟು ನಂಬರ್ ಆಫ್ ಸೀಟ್ ಥ್ರೂ ಸೀಟ್ ಇದೆ, ಎಲ್ಲ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಸೊ ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನಿದೆ ಕಾಲೇಜು, ಇದರಲ್ಲಿ ನಿಮಗೆ ಏಡೆಡ್ ಕಾಲೇಜ್ ಇದೆ, ಇನ್ನೊಂದು ಅನ್ಏಡೆಡ್ ಇದೆ. ಆಯಿತಾ? ನಿಮಗೆ ಗೌರ್ಮೆಂಟ್ ಪ್ರಿಸ್ಕ್ರೈಬ್ಡ್ ಫೀಸು ಏಡೆಡ್ ಕಾಲೇಜಲ್ಲಿ ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ಇದರ ರ್ಯಾಂಕ್ ಕಟ್ ಆಫು ತುಂಬ ಟಾಪಲ್ಲಿ ಬರ್ತವೆ. ಆಯಿತಾ? ಸೊ ಇದಕ್ಕೆ ಇಂಡಿವಿಜುವಲ್ ಕಾಲೇಜ್ಗೆ ಫೀಸಸ್ ನಾನು ಹೇಳೋದಕ್ಕೆ ಹೋಗೋದಿಲ್ಲ ಸಿ ಇ ಟಿ ಥ್ರೂ. ಯಾಕೆ ಅಂದರೆ 90% ಆಫ್ ದ ಕಾಲೇಜ್ ಆರ್ ಪ್ರೈವೇಟ್ ಕಾಲೇಜಸ್ ಆ್ಯಂಡ್ ಅದಕ್ಕೆ ಆಲ್ಮೋಸ್ಟ್ 1.3 lakhs ಫಿಕ್ಸ್ಡ್ ಇರುತ್ತೆ. ಏಡೆಡ್ ಕಾಲೇಜಸ್ಗೆ ಮಾತ್ರ ಕಮ್ಮಿ ಇರುತ್ತೆ. ಬಟ್ ಇವತ್ತು ನಾನು ಡಿಸ್ಕಸ್ ಮಾಡ್ತಾ ಇರೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏಡೆಡ್ ಕಾಲೇಜ್. ಆಯಿತಾ? ಇದು ಆಟೋನಾಮಸ್ ಕಾಲೇಜ್ ಆಗಿ ಇರುತ್ತೆ. ಇದಕ್ಕೆ ನಿಮಗೆ NBA ಅಕ್ರಿಡೇಷನ್ ಇದೆ, NAC ಅಕ್ರಿಡೇಷನ್ ಇದೆ. ಈ ಎಲ್ಲ ಅಕ್ರಿಡೇಷನ್ ಟೀಮಲ್ಲಿ ನಾನು ಇಂಜಿನಿಯರಿಂಗ್ ಕಾಲೇಜಲ್ಲಿ ವರ್ಕ್ ಮಾಡಿದ್ದೀನಿ. ಸೊ ಇದೆಲ್ಲದ್ರ ಮೇಲೆ ಇದು ಸರ್ಟಿಫಿಕೇಶನ್ ತೊಗೊಳ್ಳೋದು ಎಷ್ಟು ಕಷ್ಟ ಅಂತ ಒಂದು ಕಾಲೇಜ್ ಸ್ಟೇಟಸ್ಸು ನನಗೆ ಗೊತ್ತು. ಸೊ ಇದರಲ್ಲಿ NIRF ರೇಟಿಂಗು ಇದೆ. ಸೊ ಇದು ಒನ್ ಆಫ್ ದ ಟಾಪ್ ಕಾಲೇಜಲ್ಲಿ ಒಂದಾಗಿ ಇರುತ್ತೆ. ಸೊ ಆರಾಮಾಗಿ ಸೇರ್ಕೋಬೋದು. ಇದಕ್ಕೆ ಏಡೆಡ್ ಕಾಲೇಜಿನ ಕೋರ್ಸ್ ಏನು ನಿಮಗೆ ಕಾಲೇಜ್ ಕೋಡು E004 ಆಗಿ ಇರುತ್ತೆ. ನಿಮ್ಮ ಆಪ್ಷನ್ ಎಂಟ್ರಿಲಿ ಈ ಕೋಡನ್ನು ನೀವು ಸ್ಪೆಸಿಫೈ ಮಾಡಿ ತಗೊಳ್ಬೇಕಾಗತ್ತೆ ಕಾಲೇಜಿಗೆ. ಸೊ ಹಾಗಾದರೆ ಈ ಕಾಲೇಜಲ್ಲಿ ಎಷ್ಟು ನಂಬರ್ ಆಫ್ ಸೀಟ್ಸ್ ಇದೆ ಥ್ರೂ CET ಅಂತ ಹೇಳಿದ್ರೆ, ಟೋಟಲ್ CET ಥ್ರೂ ತಗೊಳ್ಳೋದು 600 ಸೀಟ್ಸ್ ಇದೆ. ಎಷ್ಟು ನಂಬರ್ ಆಫ್ ಕೋರ್ಸಸ್ ಆಫರ್ ಮಾಡ್ತಾರೆ ಈ ಬ್ರಾಂಚ್, ಈ ಪರ್ಟಿಕ್ಯುಲರ್ ಏಡೆಡ್ ಅಲ್ಲಿ ಅಂತ ಹೇಳಿದ್ರೆ 8 ಬ್ರಾಂಚಸ್ ಆಫರ್ ಮಾಡ್ತಾರೆ. ಸೊ ಪ್ಲೇಸ್ಮೆಂಟ್ ವೈಸ್ ನೋಡೋದಾದ್ರೆ ಹೈಯೆಸ್ಟ್ ಸ್ಯಾಲ್ರಿ ಪ್ಯಾಕೇಜ್ ವಾಸ್ ಫಾರ್ 19.75 lakhs ಆ್ಯಂಡ್ ಆವ್ರೇಜ್ ಸ್ಯಾಲ್ರಿ ಪ್ಯಾಕೇಜ್ ವಾಸ್ 5 lakhs. ಸೊ ಈ ಕಾಲೇಜಲ್ಲಿ ನನ್ನ ಫ್ರೆಂಡ್ಸು ತುಂಬ ಜನ ಓದಿದ್ದಾರೆ. ಬ್ಯಾಕ್ ಇನ್ ದ ಇಯರ್ 2013 to 2016, 2012 to 2016 ಬ್ಯಾಚಲ್ಲಿ ಪಾಸ್ಔಟ್ ಆಗಿರೋರು ತುಂಬಾ ಜನ ಇದ್ದಾರೆ. ಜೊತೆಗೆ ರೀಸೆಂಟಾಗಿ ನನಗೆ ದೇವರು ಕೊಟ್ಟ ತಂಗಿ ಅಂತ ಒಬ್ಳಿದ್ದಾಳೆ. ಅವಳು ಈ ಕಾಲೇಜಿಂದ ಪಾಸ್ಔಟ್ ಆಗಿ ಒಳ್ಳೆ ಕಾಲೇಜೇ ಸೇರ್ಕೊಂಡಿದ್ದಾಳೆ. ಸಾರಿ, ಇದು BMS ಇನ್ಸ್ಟಿಟ್ಯೂಟ್ ಅಂತ ಇದೆ, ಬಟ್ ವರಿ ಮಾಡ್ಕೋಬೇಡಿ, ಇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ದೇ ಕಟ್ ಆಫು. ಮಿಸ್ಟೇಕ್ ಆಗಿ ಹಿಂದಿನ ವಿಡಿಯೋ ಇದೆ ಅಲ್ವಾ ಮಾಡಿದ್ದು, ಹಾಗಾಗಿ ಅದೇ ಟೈಟಲ್ ಇದೆ. ಸೊ ಇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ದು. ಸೊ ನಿಮ್ಮಲ್ಲಿ ಯಾರಿಗಾದರೂ 1-on-1 ಕೌನ್ಸಿಲಿಂಗ್ ಗೈಡೆನ್ಸ್ ಬೇಕು ಅಂದರೆ ಫಿಸಿಕ್ಸ್ ಪೆಪ್ಟಾಕ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಪ್ಲೇಸ್ಟೋರಿಂದ. ಆಯಿತಾ? ಸೊ ದ್ರೋಣ 2026 ಬ್ಯಾಚ್ ಅಂತ ಅದಕ್ಕೆ ಎನ್ರೋಲ್ ಆಗಿ. ಸೊ ನಿಮಗೆ CET ಇರ್ಬೋದು, COMET ಇರ್ಬೋದು, ಇಲ್ಲ ಯಾವುದೋ ಒಳ್ಳೆ ಕಾಲೇಜ್ ಸಿಗ್ತಾ ಇಲ್ಲ, ಇವಾಗ ಏನು ಮಾಡಬೇಕು, ಎಲ್ಲದಕ್ಕೂ ಗೈಡೆನ್ಸ್ ನಾವು ಕೊಟ್ಟು ನಿಮಗೆ ಒಂದು ಒಳ್ಳೆ ಸ್ಥಿತಿಗೆ ಕರ್ಕೊಂಡೋಗಿ ನಿಲ್ಲಿಸೋ ಜವಾಬ್ದಾರಿ ನಮ್ದಾಗಿರುತ್ತೆ. ಸೊ ಇದು ನನ್ನದೇ ಪರ್ಸನಲ್ ಫೋನ್ ನಂಬರು. ಸೊ ಫೀಸ್ ಇಷ್ಟಿರುತ್ತೆ. ಸೊ ಇಫ್ ಯು ಕ್ಯಾನ್ ಅಫೋರ್ಡ್ ಕೈಂಡ್ಲಿ ಜಾಯಿನ್. ನಿಮಗೆ ಒಳ್ಳೆ ಕಾಲೇಜ್ ಮಾಡಿಸ್ಕೊಡೋ ಜವಾಬ್ದಾರಿ ನಮ್ಮದು. ಆಯಿತಾ? ಸೊ ಎಷ್ಟು ನಂಬರ್ ಆಫ್ ಬ್ರಾಂಚಸ್ ಇದೆ ನೋಡೋಣ. ಸೊ ಸಿವಿಲ್ ಇದೆ, CS ಇದೆ, TRIPPLE ಇದೆ, EC ಇದೆ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ಇದೆ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಇದೆ, ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಇದೆ, ಮೆಕ್ಯಾನಿಕಲ್ ಇದೆ. ಸೊ ಸಿವಿಲ್ಗೆ 85 ಸೀಟ್ಸ್, CS-ಗೆ 57 ಸೀಟ್ಸ್, TRIPPLE-ಗೆ 57, EC-ಗೆ 114, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ಗೆ 57, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ಗೆ 57, ಇಂಡಸ್ಟ್ರಿಯಲ್ಗೆ 29, ಮೆಕ್ಯಾನಿಕಲ್ಗೆ 114. ಟೋಟಲ್ 600 ಸೀಟ್ಸ್ ಅವೈಲೇಬಲ್ ಇದೆ ಈ ಕಾಲೇಜಲ್ಲಿ. ಆಯಿತಾ? ಸೊ ಈಗ ರ್ಯಾಂಕ್ ಕಟ್ ಆಫ್ ಬ್ಯಾಂಡನ್ನು ನೋಡೋಣ. ಸೊ ಸಿವಿಲ್ ಇಂಜಿನಿಯರಿಂಗಿಗೆ 76,700 ಇಂದ 1,33,000 ವರೆಗೂ ಇತ್ತು. ಕೋರ್ CS-ಗೆ 8,200 ಇಂದ 32,000. ನೋಡಿ, ಈ ಬ್ಯಾಂಡು ಜಾಸ್ತಿ ದೊಡ್ಡದೂ ಇಲ್ಲ, ಯಾಕೆಂದರೆ ಏಡೆಡ್ ಅಲ್ವಾ, ಫೀಸ್ ಕಡಿಮೆ ಇರುತ್ತೆ, ಯಾರೂ ಬಿಟ್ಕೊಡೋದಿಲ್ಲ ಸೀಟ್ನ ಅಷ್ಟು ಈಸಿಯಾಗಿ. ಸೊ TRIPPLE-ಗೆ ನೋಡಿದ್ರೆ 27,992 ಇಂದ 1,02,000 ವರೆಗೂ ಇದೆ. ಸೊ EC-ಗೆ 16,042 ಇಂದ 64,238 ವರೆಗೂ ಇದೆ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ಗೆ 37,000 ಇಂದ 1,43,000 ವರೆಗೂ ಇದೆ. ಟೆಲಿಕಮ್ಯುನಿಕೇಷನ್ಗೆ 30,600 ಇಂದ 1,36,000 ವರೆಗೂ ಇದೆ. ಇಂಡಸ್ಟ್ರಿಯಲ್ ಇಂಜಿನಿಯರಿಂಗಿಗೆ 63,000 ಇಂದ 1,50,000 ವರೆಗೂ ಇದೆ.
ಮೆಕ್ಯಾನಿಕಲ್ಗೆ 67,330 1,73,000 ಇದೆ. ನಿಮ್ಮಲ್ಲಿ ಯಾರಿಗಾದ್ರೂ ಫೀಸ್ಗೆ ಪ್ರಾಬ್ಲಮ್ ಇದೆ ಅಂತ ಆದರೆ, ನಿಮಗೆ ಈ ರ್ಯಾಂಕ್ ಬ್ಯಾಂಡಲ್ಲಿ ನೀವು ಲ್ಯಾಂಡ್ ಅಪ್ ಆಗ್ತಾ ಇದ್ರೆ ನೀವು ಈ ಕಾಲೇಜ್ನ ಇಟ್ಕೋಬೋದು. ನೀವು UVCನ ಇಟ್ಕೋಬೋದು, ಅಥವಾ ಒಳ್ಳೆ ರ್ಯಾಂಕಿಂಗ್ ಬಂದರೆ JSS ಏಡೆಡ್ ಇಟ್ಕೋಬೋದು, ಅಥವಾ NIE ಏಡೆಡ್ ಇಟ್ಕೋಬೋದು. ಸೊ ಏಡೆಡ್ ಕಾಲೇಜ್ನ ಒಂಚೂರು ಫೋಕಸ್ ಮಾಡಿ ನೀವು ತಗೊಂಡ್ರೆ ನಿಮಗೆ ಫೀಸು ಕಮ್ಮಿ ಆಗುತ್ತೆ. ಫೈನಾನ್ಷಿಯಲಿ ವೀಕ್ ಇರೋರಿಗೆ ನನ್ನ ಸಜೆಷನ್ ಇದು, ಆಯಿತಾ? ಸೊ ನೆಕ್ಸ್ಟ್ ಈಗ ಇಂಡಿವಿಜುವಲ್ ಕಟ್ ಆಫ್ ನೋಡೋಣ. ನಾನು ಸಿವಿಲ್ದು ಡಿಸ್ಕಸ್ ಮಾಡಲ್ಲ, ಯಾಕೆಂದರೆ ನನಗೆ ರಿಕ್ವೈರ್ಮೆಂಟ್ಸ್ ತುಂಬ ಕಡಿಮೆ ಬರುತ್ತೆ. ನನಗೆ ಐ ಹ್ಯಾವ್ ಆಲ್ರೆಡಿ ರಿಸೀವ್ಡ್ ಓವರ್ 1000+ ಫೋನ್ ಕಾಲ್ಸ್ ಟಿಲ್ ಇನ್ ಲಾಸ್ಟ್ 1.5 ಮಂತ್. ಸೊ ಹಾಗಾಗಿ ಅದರಲ್ಲಿ ನನಗೆ ಸಿವಿಲ್ ಬೇಕು ಅಂತ ಯಾರು ಕೇಳಿಲ್ಲ ಆ್ಯಸ್ ಆಫ್ ನೌ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ರೆ ಪಾಸ್ ಮಾಡಿಕೊಂಡು ಈ ಕಟ್ ಆಫಲ್ಲಿ ನಿಮಗೆ ಬರ್ತಾ ಇದ್ರೆ ನಿಮಗೆ ಆರಾಮಾಗಿ ಈ ಕಾಲೇಜ್ ಸಿಗತ್ತೆ. ಸೊ ನಾನು ಹೈಯೆಸ್ಟ್ ನನಗೆ ರಿಕ್ವೆಸ್ಟ್ ಬರೋದನ್ನೆಲ್ಲ ಕ್ಲೀನಾಗಿ ಡಿಸ್ಕಸ್ ಮಾಡ್ತೀನಿ ವಿಡಿಯೋದಲ್ಲಿ, ಓಕೆನಾ? ಸೊ ಫಸ್ಟ್ ಕಂಪ್ಯೂಟರ್ ಸೈನ್ಸ್ ಕೋರ್ CS, ಆಯಿತಾ? ಸೊ ಜನರಲ್ ಮೆರಿಟ್ಗೆ 8212, ಜನರಲ್ ಮೆರಿಟ್ ವಿತ್ ರೂರಲ್ ಕೋಟಾಗೆ 8606, 3B ಜನರಲ್ಗೆ 8811, 3A ಜನರಲ್ ಇದ್ರೆ 9104, ಜನರಲ್ ಮೆರಿಟ್ ವಿತ್ ಕನ್ನಡ ಮೀಡಿಯಂ ಇದ್ರೆ 9609, 3A ವಿತ್ ರೂರಲ್ ಕೋಟಾ ಇದ್ರೆ 9744, ಆಯ್ತಾ? ಸೊ 2B ಜನರಲ್ ಇದ್ರೆ 2A ಜನರಲ್ ಇದ್ರೆ 10,664, 2A ವಿತ್ ರೂರಲ್ ಕೋಟಾ ಇದ್ರೆ 12,000. ನೋಡಿ, 2A ಜನರಲ್ಗೂ 2A ರೂರಲ್ ಕೋಟಾಗೂ 2,000 ಬೆನಿಫಿಟ್ ಸಿಗುತ್ತೆ. ನಿಮ್ಮಲ್ಲಿ ಯಾರ್ಯಾರಿಗೆ ರೂರಲ್ ಅಪ್ಲೈ ಮಾಡಿದ್ದೀರಾ ಆದರೆ ಕ್ಲೈಮ್ ಅಂಡ್ ವೆರಿಫೈ ಅಂತ ಬಂದಿಲ್ಲ, ಆದಷ್ಟು ಬೇಗ ವೆರಿಫೈ ಮಾಡಿಸ್ಕೊಳ್ಳಿ. ಈ ರೂರಲ್ ಕೋಟಾಗೆ ತುಂಬ ಬೆನಿಫಿಟ್ ಇದೆ. ಕ್ಯಾಟಗರಿ 1ಗೆ 12,218, 3A ವಿತ್ ಕನ್ನಡ ಮೀಡಿಯಂ ಇದ್ರೆ 14,625, 2B ಜನರಲ್ ಇದ್ರೆ 17,547, 2B ವಿತ್ ರೂರಲ್ ಕೋಟಾ ಇದ್ರೆ 21,143, SC ಜನರಲ್ ಇದ್ರೆ 31,020, ST ಜನರಲ್ ಇದ್ರೆ 31,849, SC ವಿತ್ ರೂರಲ್ ಕೋಟಾ ಇದ್ರೆ 32,488 ಆಗಿ ಇರುತ್ತೆ. ಸೊ ಈ ಕಟ್ ಆಫ್ನೆಲ್ಲ ನೋಡ್ಕೊಳ್ಳಿ. ನಿಮಗೆ ಫಾಲೋ ಆಗ್ತಾ ಇದ್ರೆ ಖಂಡಿತ ಈ ಕಾಲೇಜನ್ನು ಆಪ್ಟ್ ಮಾಡ್ಕೊಳ್ಳಿ, ಚೆನ್ನಾಗಿದೆ. ಸೊ ನೆಕ್ಸ್ಟ್ ಟ್ರಿಪಲ್ ಇನೂ ಅಷ್ಟೇ ನನಗೆ ಹತ್ರ ಜಾಸ್ತಿ ರಿಕ್ವೆಸ್ಟ್ ಬರೋದಿಲ್ಲ. ಸೊ ವಿಡಿಯೋನ ಪಾಸ್ ಮಾಡಿಕೊಂಡು ಇಲ್ಲಿಂದ ಇನ್ಕ್ರೀಸಿಂಗ್ ಆರ್ಡರ್ಲೇ ಇರುತ್ತೆ, ಇದ್ರ ಮೇಲ್ಗಡೆ ಇರೋ ಕ್ಯಾಟಗರಿನೇ ನೀವು ನೋಡ್ಕೋಬೇಕು, ಆಯ್ತಾ? ಸೊ ನೆಕ್ಸ್ಟ್ EC ತುಂಬ ಡಿಮ್ಯಾಂಡ್ ಇರುವಂಥದ್ದು. ಸೊ ಜನರಲ್ ಮೆರಿಟ್ಗೆ 16,042, 3A ಜನರಲ್ಗೆ 17,061, 3B ಜನರಲ್ಗೆ 17,782, ಜನರಲ್ ಮೆರಿಟ್ ವಿತ್ ಕನ್ನಡ ಮೀಡಿಯಂಗೆ 18,523, ಜನರಲ್ ಮೆರಿಟ್ ವಿತ್ ರೂರಲ್ ಕೋಟಾ ಇದ್ರೆ 18,675. ನೋಡಿ, 2,600 ಬೆನಿಫಿಟ್ ಸಿಗುತ್ತೆ ಬರೀ ಒಂದು ರೂರಲ್ ಕೋಟಾ ಅಪ್ಲೈ ಮಾಡಿದ್ರೆ. 3B ಜನರಲ್ಗೆ 18,825. ನೋಡಿ, 3B ಜನರಲ್ಗೆ 3B ರೂರಲ್ ಕೋಟಾಗೆ ಡಿಫ್ರೆನ್ಸು ಆಲ್ಮೋಸ್ಟ್ 1,200. 3A ವಿತ್ ರೂರಲ್ ಕೋಟಾ ಇದ್ರೆ 19,111. ಇಲ್ಲಿ ಆಲ್ಮೋಸ್ಟ್ 2,000 ಜಂಪ್ ಸಿಕ್ತು. 2A ಜನರಲ್ಗೆ 19,821, 2A ವಿತ್ ಕನ್ನಡ ಮೀಡಿಯಂ ಇದ್ರೆ 20,288, 2A ವಿತ್ ರೂರಲ್ ಕೋಟಾ ಇದ್ರೆ 20,660, ಕ್ಯಾಟಗರಿ 1 ಇದ್ರೆ 23,118, ಕ್ಯಾಟಗರಿ 1 ವಿತ್ ರೂರಲ್ ಕೋಟಾ ಇದ್ರೆ 26,128, 2B ಜನರಲ್ಗೆ 31,977, 2B ವಿತ್ ರೂರಲ್ ಕೋಟಾ ಇದ್ರೆ 32,035, ST ಜನರಲ್ಗೆ 46,765, SC ಜನರಲ್ಗೆ 50,588, ST ವಿತ್ ರೂರಲ್ ಕೋಟಾ ಇದ್ರೆ 54,482, ST ವಿತ್ ಕನ್ನಡ ಮೀಡಿಯಂ ಇದ್ರೆ 57,125, ಸೊ 57,215 ಸಾರಿ. ಸೊ SC ವಿತ್ ಕನ್ನಡ ಮೀಡಿಯಂ ಇದ್ರೆ 59,525, SC ವಿತ್ ರೂರಲ್ ಕೋಟಾ ಇದ್ರೆ 64,238. ಸೊ ಇಷ್ಟು ಕಟ್ ಆಫ್ ನಿಮ್ಗೆ ಆರಾಮಾಗಿ ಸಿಗೋದಿದ್ರೆ ಜಾಯ್ನ್ ಆಗಿ. ಸೊ ನೆಕ್ಸ್ಟ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಸ್ಟ್ರುಮೆಂಟೇಷನ್. ಸೊ ಇದು ಅಷ್ಟೇ, ಅಷ್ಟೊಂದು ರಿಕ್ವೆಸ್ಟ್ ನನಗೆ ಬರೋದಿಲ್ಲ. ಸೊ ವಿಡಿಯೋನ ಪಾಸ್ ಮಾಡಿ ನೀವು ಈ ಕಟ್ ಆಫ್ನ ಚೆಕ್ ಮಾಡ್ಕೊಳ್ಳಿ, ಆಯಿತಾ? ನೆಕ್ಸ್ಟು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್, ಇದು ಸ್ವಲ್ಪ ಡಿಮ್ಯಾಂಡಲ್ಲಿ ಇದೆ. ಸೊ ನೋಡಿ, ಜನರಲ್ ಮೆರಿಟ್ಗೆ 30,617, 3B ವಿತ್ ಜನರಲ್ ಇದ್ರೆ 32,339, GM ವಿತ್ ರೂರಲ್ ಕೋಟಾ ಇದ್ರೆ 34,367, 3A ವಿತ್ ಜನರಲ್ ಇದ್ರೆ 34,407, ಕ್ಯಾಟಗರಿ 1 ಇದ್ರೆ 39,640, 2A ಜನರಲ್ ಇದ್ರೆ 41,501, 3A ವಿತ್ ರೂರಲ್ ಕೋಟಾ ಇದ್ರೆ 42,970, 2A ವಿತ್ ರೂರಲ್ ಇದ್ರೆ 47,409, ಜನರಲ್ ಮೆರಿಟ್ ವಿತ್ ಕನ್ನಡ ಮೀಡಿಯಂ ಇದ್ರೆ 48,543, 2A ವಿತ್ ಕನ್ನಡ ಮೀಡಿಯಂ ಇದ್ರೆ 49,797, 2B ಜನರಲ್ ಇದ್ರೆ 54,064, SC ಜನರಲ್ ಇದ್ರೆ
93,549. SC with Kannada medium ಇದ್ರೆ 99,811. SC with ರೂರಲ್ ಕೋಟಾ ಇದ್ರೆ 1,14,094. ST ಜನರಲ್ ಇದ್ರೆ 1,36,786. ಸೊ ನೋಡಿ, ಈ ಬ್ರಾಂಚಲ್ಲಿ ಇಂಟ್ರೆಸ್ಟ್ ಇರೋ ಜಾಯ್ನ್ ಆಗ್ಬೋದು. ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಇದು ತುಂಬ ಕಡಿಮೆ ಕಾಲೇಜಸಲ್ಲಿ ಇರೋದು, ತುಂಬ ಓಲ್ಡ್ ಕಾಲೇಜಸಲ್ಲಿ ಇದು ಇನ್ನೂ ಕೋರ್ಸ್ಗೆ ಇದೆ, ಆಯಿತಾ. ಸೊ ಜನರಲ್ ಮೆರಿಟ್ಗೆ 63,094. ಸೊ ಜನರಲ್ ಮೆರಿಟ್ ವಿತ್ 3B ಜನರಲ್ ಇದ್ರೆ 68,177. ಜನರಲ್ ಮೆರಿಟ್ ವಿತ್ ಕನ್ನಡ ಮೀಡಿಯಂಗೆ 68,188. 2B ಜನರಲ್ಗೆ 69,43. ಸೊ 2A ಜನರಲ್ಗೆ 70,463. ಜನರಲ್ ಮೆರಿಟ್ ವಿತ್ ರೂರಲ್ ಕೋಟಾ ಇದ್ರೆ 71,918. 3A ಜನರಲ್ ಇದ್ರೆ 73,913. ಕ್ಯಾಟಗರಿ 1 ಇದ್ರೆ 82,933. 2A ವಿತ್ ರೂರಲ್ ಕೋಟಾ ಇದ್ರೆ 93,472. ST ಜನರಲ್ ಇದ್ರೆ 1,30,816. SC ಜನರಲ್ ಇದ್ರೆ 137,150. SC ವಿತ್ ರೂರಲ್ ಕೋಟಾ ಇದ್ರೆ 1,50,000. ಸೊ ನೋಡಿ, ಇದು ಆಲ್ಮೋಸ್ಟ್ ಇಲ್ಲಿಂದ ಶುರುವಾಗಿ ಆಲ್ಮೋಸ್ಟ್ ಡಬಲ್ಗೆ ಎಂಡ್ ಆಗ್ತಾ ಇದೆ, ಆಯ್ತಾ. ಸೊ ಮೆಕ್ಯಾನಿಕಲ್ ಅಷ್ಟೇ, ಮೆಕ್ಯಾನಿಕಲ್ ತುಂಬ ಕಡಿಮೆ. ಆದಷ್ಟು ನೋಡಿ, ನನಗೆ ತುಂಬ ರಿಕ್ವೆಸ್ಟ್ ಬರೋದು ಯಾವ ಥರ ಗೊತ್ತಾ, ಹೆಣ್ಮಕ್ಳು ಇರ್ತಾರೆ, ಮೆಕ್ಯಾನಿಕಲ್ ಸಿಗ್ಲಿಲ್ಲ ಅಂದರೆ ಮೆಕ್ಯಾನಿಕಲ್ ತಗೋತೀನಿ ಅಂತ ಹೇಳ್ತಾರೆ. ಸೊ ಯೂಶಲಿ ಏನಾಗುತ್ತೆ ಗೊತ್ತಾ, ಇಂಜಿನಿಯರಿಂಗ್ ಕಾಲೇಜಲ್ಲಿ ಮೆಕ್ಯಾನಿಕಲಲ್ಲಿ ಹುಡುಗಿರು ಇರೋದಿಲ್ಲ. ಹಾಗಾಗಿ ಹುಡುಗಿರು ಯಾರಾದರೂ ಮೆಕ್ಯಾನಿಕಲ್ ತಗೊಳ್ಬೇಕು ಅಂದ್ಕೊಂಡ್ರೆ ಬಿ ಪ್ರಿಪೇರ್ಡ್. ನಿಮಗೆ 4 ವರ್ಷ ನಿಮಗೆ ಫ್ರೆಂಡ್ಸು ಹುಡುಗಿರು ಸಿಗ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ಕ್ಲಾಸ್ ತುಂಬ ಹುಡುಗರೇ ತುಂಬ್ಕೊಂಡಿರ್ತಾರೆ. ಇದು ಪೇರೆಂಟ್ಸ್ ನೋಡ್ತಾ ಇದ್ರೆ ನಿಮಗೂ ರಿಕ್ವೆಸ್ಟು, ಅವರಿಗೆ ಮುಜುಗರ ಆಗೋ ಥರದ್ದಿದ್ರೆ ಆ ಬ್ರ್ಯಾಂಚನ್ನ ಆದಷ್ಟು ಅವಾಯ್ಡ್ ಮಾಡಿ. ಗರ್ಲ್ಸ್ಗೆ ಮಾತ್ರ. ಬಾಯ್ಸ್ ನೀವು ಎಲ್ಲಿ ಇದರಲ್ಲಿ ಯಾವ ಬ್ರ್ಯಾಂಚಿಗೆ ನೀವು ಎತ್ತಾಕಿದ್ರು ನೀವು ಸರ್ವೈವ್ ಆಗ್ತೀರಾ. ಹೆಣ್ಮಕ್ಳಿಗೆ ಸ್ವಲ್ಪ ಮುಜುಗರ ಆಗುತ್ತೆ ಅಷ್ಟೇ, ಇದೊಂದು ವಿಚಾರ. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ನೆಕ್ಸ್ಟ್ ಯಾವ ಕಾಲೇಜ್ದು ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಆ ಕಾಲೇಜನ್ನು ನಿಮ್ಮ ಮುಂದೆ ಬ್ಯೂಟಿಫುಲ್ ಆಗಿ ಪ್ರೆಸೆಂಟೇಷನ್ ಮಾಡ್ತೀನಿ. ನೀವು ಅಷ್ಟೇ ಇದನ್ನೆಲ್ಲ ಕ್ಲೀನಾಗಿ ಇಟ್ಕೊಂಡು ನೀವು ಆಪ್ಷನ್ ಎಂಟ್ರಿ ನೀವೇ ಹಾಕ್ಬೋದು. ಬಟ್ ಆಪ್ಷನ್ ಎಂಟ್ರಿಲಿ ತಪ್ಪಾದರೆ ಏನು ಮಾಡಲಿಕ್ಕೆ ಬರೋದಿಲ್ಲ. ಸೊ ನಿಮ್ಮಲ್ಲಿ ಯಾರಿಗಾದರೂ ಈ ಫೀಸು ಅಫೋರ್ಡಬಲ್ ಇದ್ದರೆ ಪ್ಲೀಸ್ ಜಾಯ್ನ್ ಆಗಿ. 100% ನೀವು ಅಂದ್ಕೊಂಡಿದ್ಕಿಂತ ಒಳ್ಳೆ ಕಾಲೇಜ್ ಮಾಡಿಸ್ಕೊಡೋ ಜವಾಬ್ದಾರಿ ನಮ್ಮದು. ಇದೇ ನನ್ನ ಪರ್ಸನಲ್ ಫೋನ್ ನಂಬರ್, ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಓಕೆ, ಸೊ ಈ ವಿಡಿಯೋಗೆ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ದಿಸ್ ಇಸ್ ಯುವರ್ ಟೀಚರ್ ನಾಗಾಭರಣ ಸೈನಿಂಗ್ ಆಫ್. ವಿಲ್ ಮೀಟ್ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಹ್ಯಾವ್ ಅ ನೈಸ್ ಡೇ. ಬಾಯ್.